ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನೇಸರ್ನ ಕರ್ಕೊಂಡು ನಾನು ಮುಂಚೆನೇ ಹೇಳಿದಾಗೆ ಹಳೆ ಬ್ಲಾಗಲ್ಲಿ. ಸೊ ಇವತ್ತು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ, ಐ ಮೀನ್ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ, ಚಿಕ್ಕಮಂಗ್ಳೂರಲ್ಲಿ ಇರುವಂಥ ರೆಸಾರ್ಟು. ಸೊ ನಾವಿವಾಗ ಹೊರಟಿದ್ವಿ. ಟೈಮ್ ಇವಾಗ 8 o'clock ಆಗಿದೆ. ನಾವು ತುಮಕೂರಿಂದನೇ ಹೊರಟಿದ್ದೀವಿ, ಮಮ್ಮಿ ಮನೆಯಿಂದ. ಬಿಕಾಸ್ ನೇಸರ್ ತುಮಕೂರಲ್ಲಿನೇ ಇದ್ದ. ನಾನು ನಿನ್ನೆ ಹೋಗ್ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗಿ ಬಟ್ಟೆಗಳೆಲ್ಲ ತೊಗೊಂಡು ಬಂದೆ. ಆ್ಯಂಡ್ ಇವಾಗ ನಾವು ಆ್ಯಕ್ಚುಲಿ 7 o'clock ಹೊರಡೋಣ ಅಂದ್ಕೊಂಡ್ವಿ. ಆದಷ್ಟು ನಾನು ಬೆಳಿಗ್ಗೆ 6:30 ಎದ್ಬಿಟ್ಟು ರೆಡಿ ಆದೆ. ಸೊ ರೆಡಿ ಆಗೋಷ್ಟರಲ್ಲಿ ಟೈಮ್ ಆಯಿತು. ಬಟ್ ಇಟ್ಸ್ ಓಕೆ, ಸದ್ಯ ಬಿಸಿಲಿಲ್ಲ ಅಷ್ಟೊಂದು. ಅದಾದಮೇಲೆ ಆನ್ ದಿ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು. ಸೊ ನೇಸರ್ಗೂ ಅಲ್ಲಿನೇ ತೊಗೊಂಡಿದ್ದೀನಿ, ಅವ್ರಿಗೂ ಅಲ್ಲೇ ತಿನ್ನಿಸ್ತಾರೆ ಅಲ್ಲ ನೇಸರ್. ಸೊ ನಾವು ಇವಾಗ ಧ್ರುವ ತಾರೆಗೆ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಣ ಅಂದ್ಬಿಟ್ಟು. ವಾಟ್ ಯು ವಾಂಟ್? ಯು ವಾಂಟ್ ಇಡ್ಲಿ ಆರ್ ಗಂಜಿ? ಏನು ಎಂಥ ಗಂಜಿ ಬೇಕು ನಿನಗೆ? ಮ್ಯಾಂಗೋ ಗಂಜಿನ? ಸೊ ನೇಸರ್ಗೆ ರವೆ ಗಂಜಿ ಬೇಕಂತೆ, ಅವನಿಗೆ ಬ್ರೇಕ್ಫಾಸ್ಟ್ ಬೇಡಂತೆ. ಸೊ ಅದಕ್ಕೆ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಸೊ ಕುಡಿಸ್ಬೇಕು, ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಅದಾದಮೇಲೆ ನೇಸರ್ ಹೇಳ್ತದ, ನೀನು ಡ್ರೈವ್ ಮಾಡು ಅಂತ. ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಡ್ರೈವ್ ಮಾಡೋಣ ಅಂತ ಅನಿಸ್ತು. ಈವನ್ ನನಗೂ ಕೂಡ ಇಷ್ಟ ಆಗುತ್ತೆ ಡ್ರೈವಿಂಗ್ ಎಲ್ಲ ಮಾಡೋದಕ್ಕೆ. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಡ್ರೈವ್ ಮಾಡೋಣ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ನೇಸರ್ ಮಲ್ಕೊಂಡು ಸ್ವಲ್ಪ ಹೊತ್ತು ನ್ಯಾಪ್ ತೊಗೊಂಡ. ಸೊ ನ್ಯಾಪ್ ತೊಗೊಂಡ್ಮೇಲೆ ಮಕ್ಕಳು ಗೊತ್ತಲ್ಲ, ಫುಲ್ ಚಾರ್ಜ್ ಆಗಿಬಿಡ್ತಾರೆ. ಅದಾದಮೇಲೆ ಸರಿ ಏನಾದರೂ ಎಳ್ನೀರು ಏನಾದರೂ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಅಷ್ಟರಲ್ಲಿ ನೇಸರು ಎದ್ಬಿಡಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಸೊ ರೋಡ್ ಕೂಡ ತುಂಬಾ ಖಾಲಿ ಇತ್ತು. ಸೊ ಹಾಗಾಗಿ ನಾನು ಆರಾಮ್ಸೆ ಪೀಸಾಗಿ ಡ್ರೈವ್ ಮಾಡ್ತಾಯಿದ್ದೆ. ಆ್ಯಂಡ್ ಸ್ವಲ್ಪ ಎಳ್ನೀರೆಲ್ಲ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನೇಸರು ನ್ಯಾಪ್ ತೊಗೊಂಡು ಎದ್ದೇಳ್ತಾನೆ ಅಂತ ಅಂದ್ಕೊಂಡು ಸರಿ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಕೂಡ ಬರ್ತಾಯಿದ್ರು. ನಾವಿಬ್ಬರು ಒಂದು ಪಾಯಿಂಟಲ್ಲಿ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡು ಅದಾದಮೇಲೆ ನೇಸರ್ ಎದ್ದ. ಬ್ಲೂ ಸ್ಟ್ರಾ ಹಾಕೊಳ್ಳಿ ಅದಕ್ಕೆ. ಹಂಗೆ ಕೊಡಿ ಸ್ಟ್ರಾ ಒಂದು ಬ್ಲೂ ನೀಲಿ ಕಲರ್. ನೇಸರ್ದು ಗಂಜಿ ಬೇಡ, ಸ್ವಲ್ಪ ಗಂಜಿ ತೆಳ್ಳಗಿರ್ಲಿ. ಸ್ವಲ್ಪ ತೆಳ್ಳಗಿರ್ಲಿ. Straw, you can bend it like this and make it strong, make it straight. ಅದಲ್ವೇ ಇಲ್ಲಿ ನಾಯ್ಸು. ನೀನು ಎಣ್ಣೆ ಕುಡಿತೆ ಪಾಪಣ್ಣ? ಒಂದು ಚಿಕ್ಕ ತಗೊಳ್ಳೋಣ ಎಣ್ಣೆದು. ಇನ್ನೊಂದು ಸ್ಟ್ರಾ Hey, don't do that. I want to video. What? ಅದಾದಮೇಲೆ ನೇಸರ್ ಮತ್ತು ನನ್ನ ಫ್ರೆಂಡ್ ಮಗಳು ಇಬ್ಬರು ನಮ್ಮ ಕಾರಲ್ಲೇ ಬಂದಿದ್ರು. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ನೇಸರ್ ಮತ್ತು ನನ್ನ ಫ್ರೆಂಡ್ ಮಗಳು ತೀಟಿ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಇವರಿಬ್ಬರು ನಾನ್ ಸ್ಟಾಪ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಅದೇ ಸ್ಟೋರಿನೆಲ್ಲ ಕೇಳಿಕೊಂಡು ಆಲ್ಮೋಸ್ಟ್ ನಾವು ಇವಾಗ ರೀಚ್ ಆದ್ವಿ ನಮ್ಮ ರೆಸಾರ್ಟಿಗೆ. ಆ್ಯಂಡ್ ಪ್ರಾಪರ್ಟಿ ಅಂತೂ ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ಹೇಳಿ ಮಾಡಿಸಿರೋ ಹಾಗಿದೆ. ಬಿಕಾಸ್ ನಾವು ಮಕ್ಕಳನ್ನ ಪರ್ಪಸ್ ಆಗಿ ಇಟ್ಕೊಂಡೇ ನಾವು ಈ ರೆಸಾರ್ಟ್ನ ಚೂಸ್ ಮಾಡಿದ್ವಿ. ಸೊ ಮಕ್ಕಳಿಗೆಲ್ಲ ವಾಟರ್ ಗೇಮ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿತ್ತು. ಬಿಕಾಸ್ ಇವರಿಬ್ಬರು ಸೇರಿಕೊಂಡ್ರೆ ಚೆನ್ನಾಗಿ ಆಟ ಆಡ್ತಾರೆ. ಸೊ ಹಾಗಾಗಿ ನಮಗೆ ಲಾಬಿಯಲ್ಲಿ ಬಿಟ್ಬಿಟ್ಟು ಸರಿ ನಾವು ರೂಮಲ್ಲಿ ಕುತ್ಕೊಳ್ಳೋದು ಅದು ಸರಿ ಹೋಗ್ತಾ ಇರಲಿಲ್ಲ. ಹಾಗೆ ಸ್ವಲ್ಪ ರೂಮ್ ಎಲ್ಲ ಸ್ಪೇಷಿಯಸ್ ಆಗಿರುವಂಥ ರೂಮ್ನೇ ನಾವು ತೊಗೊಂಡಿದ್ವಿ. ಸೊ ನೀವು ಮುಂದೆ ನೋಡ್ತೀರಾ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ಇವಾಗ ಜಸ್ಟ್ ಎಂಟ್ರಿ ಆದ್ವಿ. ಆ್ಯಂಡ್ ವೆದರ್ ಕೂಡ ತುಂಬಾ ಪೀಸ್ ಆಗಿತ್ತು, ತುಂಬ ಬಿಸಿಲಿರಲಿಲ್ಲ. ನಾವೇನೇನು ಆಲ್ಮೋಸ್ಟ್ ರೆಸಾರ್ಟ್ ರೀಚ್ ಆಗೋ ಟೈಮಲ್ಲಿ ಬಿಸಿಲು ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ಕ್ಲೌಡಿ ಆಗಿತ್ತು ವೆದರು, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಪ್ರಾಪರ್ಟಿ ಅಂದರೆ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮಕ್ಳಿಗೂ ಕೂಡ ಅಷ್ಟೇ. ಆ್ಯಂಡ್ ಇಲ್ಲಿ 1 ಡೇ ಔಟಿಂಗಿಗೆ ಕೂಡ ಬರ್ಬೋದು ನೀವು. ಸೊ ತುಂಬಾ ಚೆನ್ನಾಗಿರುವಂಥ ಪ್ರಾಪರ್ಟಿ ಅಂತಲೇ ಹೇಳ್ಬೋದು.
ಯು ವಾಂಟ್ ಗೋ ಡೌನ್. ಸೊ ನೋಡಿ ಇದು ರೂಮು. ಸೊ ಸ್ಪೇಷಿಯಸ್ ಆಗಿದೆ ರೂಮ್ ಅಂತೂ. Wait, I'll give you a way. ಭಯ ಇದೆ. ಏನಕ್ಕೆ ಭಯ? ಕ್ಲೋಸ್ ಆಗಿದೆ ಅದು. ಯಾ ಇಟ್ಸ್ ಕ್ಲೋಸ್ಡ್. ಬನ್ನಿ ಸೊ ಎಸ್, ದಿಸ್ ಇಸ್ ಅ ವಾಶ್ರೂಮ್. ಅಲ್ಲಿ ಜಕ್ಕೂಸಿ ಎಲ್ಲ ಇದೆ. ತುಂಬ ಸ್ಪೇಷಿಯಸ್ ಆಗಿ ಆ್ಯಂಡ್ ಕ್ಲೀನಾಗಿ ನೀಟಾಗಿದೆ. ಶುಗರ್ ಸ್ವೀಟ್ ಶುಗರ್. ನೋಡಾ ಕಾಮ್ ಸಾಂಚಿ. ಬಾ ಏಕೆ ಏನು ನಮಗೆ ಫುಡ್ ಅಷ್ಟೊಂದು ಇಷ್ಟ ಆಗಿಲ್ಲ. ಬಿಕಾಸ್ ನಾವು ಬಾಯ್ಸ್ಗೆಲ್ಲ ನಾನ್ ವೆಜ್ ಬೇಕಾಗಿತ್ತು. ಸೊ ಅದಕ್ಕೆ ಸರಿ ಬೇರೆ ಕಡೆಯಿಂದ ತೊಗೊಂಬರೋಣ ಅಂತ ಅಂದ್ಕೊಂಡು ಮಕ್ಕಳಿಗೆಲ್ಲ ಅಲ್ಲೇ ಊಟ ಮಾಡಿಸಿದ್ವಿ. ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ಊಟ ಎಲ್ಲ. ಸೊ ಇವರಿಬ್ಬರಿಗೂ ಅಲ್ಲೇ ಊಟ ಮಾಡಿಸಿ ಆಚೆ ಕರ್ಕೊಂಡು ಬರೋ ಅಷ್ಟರಲ್ಲಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು. ಸೊ ನಾವು ಡ್ರಿಸಲ್ ಆಗ್ತಾಯಿದೆ ಅಷ್ಟೇ. ಆ್ಯಂಡ್ ಅದಾದಮೇಲೆ ಪೂರಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು. ಆ್ಯಕ್ಚುಲಿ ನಮ್ಮದು ಊಟನೂ ಎಲ್ಲ ಆಯಿತು. ನೇಸರೆಲ್ಲ ಜಸ್ಟ್ ಗೇಮ್ಸ್ ಆಡಬೇಕು ಅಂತ ಹೇಳ್ತಾ ಇದ್ದ. ಅಲ್ಲ ಪಪ್ಪನ ನೋಡಿ ಒಂದ್ಲಿ ಏನು ಆಡಬೇಕು? ಅಲ್ಲಿ ಏನು ಆಟಾಡ್ತೀಯ ಗೇಮ್ಸು? ಸ್ಲೈಡ್ಸಾ? ಅದು ಆ್ಯಕ್ಚುಲಿ ಸ್ಲೈಡ್ಸ್ ಎಲ್ಲ ಇದೆ. ಸೊ ಅದನ್ನು ಆಟಾಡಬೇಕು ಅಂತಿದ್ದಾನೆ. ನೋಡೋಣ, ಇಲ್ಲಿ ಮಳೆ ಬರ್ತಾ ಇದೆ ಫುಲ್ಲು. ಬಟ್ ಚಳಿನೂ ಅನಿಸ್ತಾ ಇದೆ. ಬಟ್ ಜೊತೆಗೆ ಮಳೆನೂ ಬರ್ತಾ ಇದೆ. ಸೊ ಮಕ್ಕಳೆಲ್ಲ ಗೇಮ್ಸ್ ಆಡಬೇಕು ಅಂತಂದರು. ಅಂದ್ಬಿಟ್ಟು ಸರಿ ಅಂತ ಕರ್ಕೊಂಡು ಬಂದಿದ್ದೇವೆ ಆಚೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಥರ ಎಲ್ಲ ಗೇಮ್ಸ್ ಎಲ್ಲ ಇದೆ. ಆ್ಯಂಡ್ ಇವಾಗ ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಅವರು ಶವರ್ ಎಲ್ಲ ಸ್ಮಾಲ್ ಶವರ್ಸ್, ಟಾಯ್ ಶವರ್ಸ್, ಆಮೇಲೆ ಗನ್ ಎಲ್ಲ ಇದೆಯಲ್ಲ, ಸೊ ಅದೆಲ್ಲ ಆಫ್ ಮಾಡಿದರು. ಅಷ್ಟರಲ್ಲಿ ಈ ಮಕ್ಳುಗಳು ಕೇಳ್ತಾರಲ್ಲ ಹೇಳಿದ ಮಾತು, ಇಲ್ಲ ಆಟಾಡ್ಬೇಕಂದು ಸರಿ ಅಂದ್ಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ನೇಸನ ಕರ್ಕೊಂಡು ಬಂದೆ. ಅವ್ನು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಚಳಿ ಇತ್ತಲ್ವ ನೀರು, ನಾನು ಇಳಿಯಲ್ಲ ಅಂತದ. ಅದಾದಮೇಲೆ ಅವನು ಆರಾಮಾಗಿ ಆಟ ಆಡ್ಕೊಂಡಿದ್ದ. ನಾವು ಆಚೆ ಬಾಂದ್ರು ಅವ್ನು ಆಚೆ ಬರ್ತಾರಿಲ್ಲ. ಸೊ ಹಂಗೆ ಆಟ ಆಡ್ತಾ ಇದ್ದ. ಅದಾದಮೇಲೆ ಅಲ್ಲಿ ಸ್ಲೈಡ್ಸ್ ಎಷ್ಟೊಂದು ಡಿಫ್ರೆಂಟ್ ಆಗಿರುವಂಥ ಟೈಪ್ಸ್ ಇರುವಂಥ ಸ್ಲೈಡ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಆಟಾಡಬೇಕು ಅಂತದ. ಆ್ಯಂಡ್ ಸರಿ ಅಂದ್ಬಿಟ್ಟು ಆಟ ಆಡಿಸ್ಕೊಂಡು ನಾನು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆರಾಮಾಗಿ ಕರ್ಕೊಂಬರ್ಬೋದು. ಮಕ್ಕಳಿಗೆಲ್ಲ ಊಟ ತಿಂಡಿ ಎಲ್ಲ ಅಲ್ಲೇ ಅರೇಂಜ್ ಮಾಡ್ತಾರೆ ಸರಿ ಲಂಚ್ಗೆ ಅಂದ್ಬಿಟ್ಟು. ಆ್ಯಂಡ್ ಅದಾದಮೇಲೆ ಹೈ ಟೀ ಎಲ್ಲ ಇರುತ್ತೆ. ಸೊ ಅದನ್ನು ಫಿನಿಷ್ ಮಾಡಿ ಸ್ನ್ಯಾಕ್ಸ್ ಕೂಡ ಇರುತ್ತೆ ಅದ್ರ ಜೊತೆಗೆ. ಸೊ ಫಿನಿಷ್ ಮಾಡಿ ಹೊರಡ್ಬೋದು. ಸೊ ಒನ್ ಡೇ ಔಟಿಂಗಿಗಂತೂ ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಒಳ್ಳೆ ಟೈಮ್ ಪಾಸ್ ಕೂಡ ಆಗುತ್ತೆ. ಆ್ಯಂಡ್ ಇಲ್ಲಿ ಬೊಫೆ ಕೂಡ ಇರುತ್ತೆ ಮಧ್ಯಾಹ್ನ ಟೈಮು. ಸೊ ಆರಾಮಾಗಿ ಲಂಚ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಮಗೇನಂದರೆ ನಮ್ಮ ಹಸ್ಬೆಂಡ್ಸ್ಗೆಲ್ಲ ನಾನ್ ವೆಜ್ಜೇ ಇರಬೇಕಾಗಿತ್ತು. ಸೊ ಹಾಗಾಗಿ ಅವ್ರಿಗೆ ಏನೇನು ಇಷ್ಟ ಅಂದ್ಬಿಟ್ಟು ಸೊ ಅವರೇ ಹೋಗಿ ತೊಗೊಂಡು ಬರ್ತಾಯಿದ್ರು. ಸರಿ ಹಾಗಾಗಿ ನಾವು ಅಲ್ಲಿ ಆರ್ಡ್ರ್ ಮಾಡಲಿಲ್ಲ. ಆ್ಯಂಡ್ ಊಟನೂ ಕೂಡ ತುಂಬ ವರ್ಸ್ಟ್ ಆಗಿದೆ ಅಂತ ಇಲ್ಲ, ಓಕೆ ಮ್ಯಾನೇಜಬಲ್. ಬಟ್ ನಮಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು. ಬಾರೋ ನೇಸರ್ ಬಾ. ಬರ್ತೀಯ ಅಲ್ವಪ್ಪ ನೀನು? ಬರಲ್ವಾ? ನೇಸರ್ ಕಮ್, ಇನಫ್. ನೋ, ಇನಫ್ ಇಸ್ ಇನಫ್ ನೇಸರ್. ಅವನೇ ಮಾಡು ಅಂದರೆ ಮಾಡಲಿಲ್ಲ. ಇವಾಗ ಬೇಡ ಬಾರೋ ಅಂದರೆ ಬರಲ್ಲ ಅಂತೀಯ.
ಜಸ್ಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ರೂಮಲ್ಲಿ ಕುತ್ಕೊಂಡು ಬೋರ್ ಹೊಡಿತದೆ ಆ್ಯಕ್ಚುಲಿ. ಸೊ ಅದಕ್ಕೆ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸರ್ ವಾಟ್ ಇಸ್ ದ್ಯಾಟ್? ಡ್ರ್ಯಾಗನ್ ಫ್ಲೈ. ಬನ್ನಿ ಹೋಗೋಣ. ಕಮ್ಮಿ ಸರ್ ಎತ್ಕೋ. ಆಯ್ತಪ್ಪ, ಫೋಟೋಗ್ರಾಫರ್ ಅಪ್ಲೋಡ್ ಮಾಡಿದ್ದ ಮಾಡಿದ್ದೀವಿ ಬೆಟರ್. ಕೇರ್ಫುಲ್ ಸರ್, ಇಲ್ಲಿ ಸ್ಟೆಪ್ಸ್ ಇದೆ. ಆರ್ಬಿಡ ನಿಮ್ಮ ಮಗ ಅಲ್ಲಿಂದ ಇಲ್ಲಿಗೆ ಆ ಸ್ಟೆಪ್ಸ್ ನೋಡಿದಿರಾ? ಇಲ್ಲಿ ಈವ್ನಿಂಗ್ 7 o'clock ಆದಮೇಲೆ ಪೂಲ್ ಆ್ಯಕ್ಟಿವಿಟೀಸ್ ಏರಿಯಾ ಎಲ್ಲ ಸ್ಟಾಪ್ ಮಾಡ್ತಾರೆ. ಸೊ ಅಲ್ಲಿ ಯಾರು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಹೋಗೋಂಗಿಲ್ಲ. ಇನ್ ದ ಸೆನ್ಸ್ ಅಲ್ಲೇನು ಗೇಮ್ಸ್ ಎಲ್ಲ ಆಡೋಂಗಿಲ್ಲ ನೈಟೆಲ್ಲ, ಯಾಕಂದರೆ ಅಲ್ಲಿ ಗಾರ್ಡ್ಸ್ ಎಲ್ಲ ಯಾರೂ ಇರೋದಿಲ್ಲ. ಸೊ ಹಾಗಾಗಿ 7 o'clock ಮೇಲೆ ಏನು ಗೇಮ್ಸ್ ಎಲ್ಲ ಆಡೋದಿಲ್ಲ. ಬಟ್ ಅಲ್ಲಿವರೆಗೂ ತುಂಬಾ ಚೆನ್ನಾಗಿ ಆಟ ಆಡಿದ್ವಿ. ಆ್ಯಂಡ್ ನೀವು ನಾನು ಹೇಳಿದೆ ಅಲ್ವಾ, ಸೊ ನೆಕ್ಸ್ಟ್ ಡೇ ನಾವು ಫುಲ್ ಟೈಮ್ ಯುಟಿಲೈಸ್ ಮಾಡ್ಕೊಂಡ್ವಿ. ಬಟ್ ಇವತ್ತು ಸ್ವಲ್ಪ ಬೇಗ ಮಕ್ಕಳನ್ನೆಲ್ಲ ಆಚೆ ಕರ್ಕೊಂಡು ಊಟ ಎಲ್ಲ ತೊಗೊಂಬರೋಣ ಆ್ಯಂಡ್ ಚಿಕ್ಕಮಂಗ್ಳೂರೆಲ್ಲ ಒಂದು ರೌಂಡ್ ಹಾಕೊಂಬರೋಣ ಅಂತ ಕರ್ಕೊಂಡು ಹೋಗಿದ್ವಿ. ಬಟ್ ಅದಾದ್ಮೇಲೆ ಇಷ್ಟು ಕಲರ್ಫುಲ್ ಆಯ್ತು ನೋಡ್ಬಿಟ್ಟು ನಾವು ನೋಡಬೇಕು ಅಂತಂದ್ರೆ ಇಬ್ರು ಸರಿ ಕರ್ಕೊಂಡು ಹೋಗಿದ್ವಿ. ಬಂದಿದ್ದಾಯ್ತು, ಮಕ್ಕಳನ್ನೆಲ್ಲ ರೌಂಡ್ ಕರ್ಕೊಂಡು ಹೋಗಿ ಇವಾಗ ರೂಮ್ಗೆ ಹೋಗ್ತಿದ್ವಿ. ಮಕ್ಕಳು ಆ್ಯಕ್ಚುಲಿ ಕಾರಲ್ಲೇ ನಿದ್ದೆ ಮಾಡಿಬಿಟ್ರು. ಸೊ ನಾವು ಊಟನ ಆಚೆಯಿಂದ ತೊಗೊಂಡು ಬಂದ್ವಿ. ಬಟ್ ಇಲ್ಲಿ ನಮ್ಗೆ ಅಷ್ಟೊಂದು ಊಟ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಲಿಲ್ಲ. ಮಾಡಿಲ್ಲ ಗಿಡ. ಸೊ ಹಾಗಾಗಿ ಆಚೆಯಿಂದ ಊಟ ತೊಗೊಂಡು ಬಂದಿದ್ದೀವಿ. ಎಸ್. ಸೊ ನಾನು ಸರ್ ಪೂಲ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಬಟ್ ಚೆನ್ನಾಗಿತ್ತು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ಅದಕ್ಕೆ ನೇಸರ್ಗೂ ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ದೆ. ಆ್ಯಂಡ್ ನೀವಿಲ್ಲಿ ಈ ರೆಸಾರ್ಟಲ್ಲಿ ಡೇ ಔಟಿಂಗ್ ಕೂಡ ಮಾಡ್ಬೋದು. ಒಂದಿನಕ್ಕೂ ಕೂಡ ಪ್ಯಾಕೇಜಸ್ ಎಲ್ಲ ಇದೆ. ಸೊ ದಯವಿಟ್ಟು ಚೆಕ್ ಮಾಡಿ, ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸೊ ನೀವು ಕೂಡ ಬರ್ಬೋದು ಇಲ್ಲಿಗೆ. ಆ್ಯಂಡ್ ತುಂಬಾ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಮಕ್ಕಳಿಗೆ ಇಂಡೋರ್ ಗೇಮ್ಸ್ ಕೂಡ ಇದೆ ಆ್ಯಂಡ್ 3D ಗೇಮ್ಸ್ ಕೂಡ ಏನೋ ಇದೆ. ಆ್ಯಂಡ್ ಈ ಕಡೆ ಪೂಲಲ್ಲೂ ಕೂಡ ಚೆನ್ನಾಗೆಲ್ಲ ಆಟ ಆಡ್ಬೋದು. ಆ್ಯಂಡ್ ಬೇಬಿ ಪೂಲಲ್ಲಿ ಸೊ ಈ ಥರ ಕಿಡ್ಸ್ಗೆ ಅಂದ್ಬಿಟ್ಟು ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನೀವು ನೋಡಿದ್ರಿ ಅಲ್ಲ ಇಷ್ಟು ಚೆನ್ನಾಗಿದೆ ಅಂತ. ಬಟ್ ಇಲ್ಲಿ ಬಂದ್ರಂತೂ ಫುಲ್ ಡೇ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಊಟದ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ, ಬಿಕಾಸ್ ನಾವು ತೊಗೊಂಡಿಲ್ಲ ಇಲ್ಲಿ ಯಾವುದೇ ರೀತಿ ಊಟನ. ಸೊ ಹಾಗಾಗಿ ನಾವು ಆಚೆಯಿಂದನೇ ತೊಗೊಂಡು ಬಂದಿದ್ವಿ. ಆ್ಯಂಡ್ ಅವತ್ತಿನ ದಿನ ಊಟ ಎಲ್ಲ ಆದಮೇಲೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಹಂಗಾಗಿ ನನಗೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಅವತ್ತಿನ ದಿನ. ಸೊ ಹಾಗಾಗಿ ಇದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ರಿ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರ್ನಿಂಗ್. ಸುಮ್ಮನೆ ನಿಂತ್ಕೊಂಡಿರ್ತಾ ಅಟ್ಲೀಸ್ಟ್ ಮಾಡೋ ಇಲ್ಲ. ಹ್ಯಾಪಿ ಆನಿವರ್ಸರಿ ಗಾಯತ್ರಿ. ಥ್ಯಾಂಕ್ ಯು. ಸರಿ, ನೀವೆಲ್ಲ ಕಾರಲ್ಲಿ ಕೂತ್ಕೊಂಡು ಬರ್ರಿ, ಆಚೆ ಬರ್ರಿ. ನೀವು ನಿಲ್ಲಿಸ್ಕೊಂಡು ಅದು ಆಚೆ ಬರ್ತೀನಿ. ಸೊ ನಾವು ಇವಾಗ ಆ್ಯಕ್ಚುಲಿ ಆಚೆ ಕಡೆ ಊಟಕ್ಕೆ ಹೋಗ್ತಾ ಇದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು. ಬಟ್ ಇಲ್ಲಿ ನಾನು ನೇಸರ್ಗೆ ಪಾರ್ಸಲ್ ತೊಗೊಂಡಿದ್ದೀನಿ, ದಾಲ್ ಕಿಚಡಿ. ಸೊ ಅವನಿಗೆ ಇಷ್ಟ ಆಗುತ್ತೆ, ಮೊಸರು ಜೊತೆ ಎಲ್ಲ ತಿಂತಾನೆ. ಸೊ ನೋ ಪ್ರಾಬ್ಲಮ್. ಅದಕ್ಕೆ ಇವಾಗ ರೆಡಿ ಆಗಿಬಿಟ್ಟು ಆಚೆ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅವತ್ತಿನ ದಿನ ನಮ್ಮದು ಆ್ಯನಿವರ್ಸರಿ ಕೂಡ ಇತ್ತು. ಸೊ ಹಾಗಾಗಿ ಸರಿ ಆ್ಯನಿವರ್ಸರಿಗೂ ಒಂದು ಟ್ರಿಪ್ ಆಗುತ್ತೆ ಅಂದ್ಬಿಟ್ಟು ನಾವು ಬಂದಿದ್ವಿ. ನೇಸರ್ಗೂ ಕೂಡ ರಜಾ ಇತ್ತಲ್ವ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನಾವು ತವಿಸಾ ಅನ್ನೋ ರೆಸ್ಟೋರೆಂಟ್ಗೆ ಬಂದಿದ್ವಿ. ನಾವು ಹಿಂದಿನ ದಿನ ಇಲ್ಲಿ ಚೀಸ್ ಕೇಕ್ ಅದೆಲ್ಲ ತೊಗೊಂಡಿದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಮೆನು ಕೂಡ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ. ಬಟ್ ಅಲ್ಲಿ ನಾವು ಹೋಗೋ ಟೈಮ್ಗೆ ಅವರು ಶೆಫ್ ಇರಲಿಲ್ಲ. ಸೊ ಹಾಗಾಗಿ ಲಂಚ್ ಐಟಮ್ಸು ಏನು ಪ್ರೊವೈಡ್ ಮಾಡ್ತಾಯಿದ್ರು ಅದೆಲ್ಲ ಸ್ಟಾಪ್ ಮಾಡಿದರು. ಸೊ ಹಾಗಾಗಿ ನಾವಿಲ್ಲೆಲ್ಲ ಜಸ್ಟ್ ಒಂದು ಗ್ಲಿಮ್ಸ್ನ ತೊಗೊಂಡು ನಾನು ಆಚೆ ಬಂದೆ. ಬಟ್ ಕೇಕ್ಸ್, ಪೇಸ್ಟ್ರೀಸ್ ಆಗಿರ್ಬೋದು ಅಥವಾ ಚೀಸ್ ಕೇಕ್ಸ್ ಆಗಿರ್ಬೋದು, ಬಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಯಾರನ್ನ ಚಿಕ್ಕಮಂಗ್ಳೂರಿಗೆ ಬಂದರೆ ಇಲ್ಲಿಗೆ ಬಂದು ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿ ಇಷ್ಟ ಇರುತ್ತೆ ಆ್ಯಂಡ್ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಇದು ಪ್ರಾಪರ್ಟಿ ಕೂಡ ತುಂಬಾ ಚೆನ್ನಾಗಿದೆ, ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಸ್ವಲ್ಪ ಕ್ಲಾಸಿಯಾಗಿನೂ ಕೂಡ ಇದೆ, ಆಚೆ ಕಡೆನೂ ಕೂಡ ಅಷ್ಟೇ. ಸೊ ಇದ್ರ ಹೆಸರು ತವಿಸಾ ಅಂತ. ಬಟ್ ನೆಕ್ಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿದೆ ಚಿಕ್ಕಮಂಗ್ಳೂರಿಗೆ ಖಂಡಿತ ಇಲ್ಲಿಗೆ ಬನ್ನಿ. ಪೇಸ್ಟ್ರೀಸು ಅಥವಾ
ಚೀಸ್ ಕೇಕ್ಸ್ ಎಲ್ಲ ಏನಿದೆ ಟ್ರೈ ಮಾಡಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ನೀವು ಲಂಚ್ಗೂ ಕೂಡ ಬರ್ಬೋದು. ಸ್ವಲ್ಪ ಬರೋದಕ್ಕಿಂತ ಮುಂಚೆ ಒಂದ್ಸಲ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಬನ್ನಿ. ಬಟ್ ನಮಗೇನಂದರೆ ನಾವು ಮಾಡಿರುವಂಥ ರೆಸಾರ್ಟ್ ಹತ್ರನೇ ರೂಮ್ ಮಾಡಿದ್ವಲ್ಲ, ಅಲ್ಲಿನೇ ಈ ಶಾಪ್ ಇತ್ತು. ಸೊ ಹಾಗಾಗಿ ನಾವು ಇಲ್ಲಿಗೆ ಬರೋಣ ಅಂತ ಅಂದ್ಕೊಂಡ್ವಿ. ನಮಗಂತೂ ತುಂಬಾ ಹತ್ತಿರ ಆಗ್ತಾಯಿತ್ತು. ಬಟ್ ಬೇರೆ ಏನಾದರೂ ದೂರದಿಂದ ಬರೋರಿದ್ರೆ ದಯವಿಟ್ಟು ಕಾಲ್ ಮಾಡಿಬಿಟ್ಟು ಕೇಳಿಕೊಂಡು ಬನ್ನಿ ಅಂತಲೇ ಹೇಳ್ಬೋದು. ಸೊ ಇವಾಗ ಇಲ್ಲಿಗೆ ಊಟಕ್ಕೆ ಬಂದಿದ್ವಿ. ಅಲ್ಲಿ ತವಿಸಾನಲ್ಲಿ ಊಟ ಇರಲಿಲ್ಲ. ಸೊ ಐ ಮೀನ್ ಕ್ಲೋಸ್ ಆಗಿತ್ತು. ಅದಕ್ಕೆ ನಾವು ಇವಾಗ ಇಲ್ಲಿಗೆ ಬಂದಿದ್ವಿ. ಸೊ ನೋಡ್ಬೇಕು ಇಲ್ಲಿ ಊಟ ಹೇಗಿರುತ್ತೆ ಅಂತ. ಇಲ್ಲಿ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಿದ್ದಾರೆ ಆಲ್ರೆಡಿ. ಆಟ ಆಡ್ಕೊಳ್ರಿ, ಇಲ್ಲೇ ಇರಬೇಕು, ಎಲ್ಲೂ ಹೋಗ್ಕೊಡ್ದು. ಆ್ಯಂಡ್ ಊಟ ಡೀಸೆಂಟಾಗಿತ್ತು. ಸೊ ಊಟ ಮಾಡಿಕೊಂಡು ನಾವು ಸರಿ ಇವ್ರ ಮಕ್ಕಳನ್ನ ಇನ್ನೇನು ಮಾಡೋದು, ರೂಮಿಗೆ ಕರ್ಕೊಂಡು ಹೋದರೆ ಮತ್ತೆ ಅಲ್ಲಿ ಆಟ ಮಾಡಿಕೊಂಡು ರೂಮೆಲ್ಲ ಮೆಸ್ಸಿ ಮಾಡ್ತಾರೆ ಅಂದ್ಬಿಟ್ಟು. ಸೊ ನಾವೇನು ಅಂದ್ಕೊಂಡ್ವಿ, ಸರಿ ಎಲ್ಲಾದರೂ ಬೇರೆ ಕಡೆ ಏನಾದರೂ ಕರ್ಕೊಂಡು ಹೋಗೋಣ ಔಟಿಂಗ್ ಅಂದ್ಬಿಟ್ಟು ನಾವು ಇಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಸನ್ಸೆಟ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹೋಗೋ ದಾರಿಯಲ್ಲಿ ಅವರಿಬ್ಬರು ಫ್ಲ್ಯಾಟ್ ಆಗಿಬಿಟ್ಟಿದ್ರು. ಸೊ ನ್ಯಾಪ್ ತೊಗೊಳ್ತಾಯಿದ್ರು ಇಬ್ಬರು. ಆ್ಯಂಡ್ ಅದಾದಮೇಲೆ ಫುಲ್ ರೀಚಾರ್ಜ್ ಆಗಿದ್ರು ಇಬ್ಬರು ಅಂತಲೇ ಹೇಳ್ಬೋದು. ಇನ್ನು ಮಲ್ಕೊಂಡಿದ್ದೀನಿ ತಲೆ ಇನ್ನೂ ಎಷ್ಟು ದಪ್ಪ ನೋಡೋದು ಮುಡ್ಕೊತೀನಿ. ಸಾಕ್ಬಿಡು ಚಂದ. Scene is how beautiful it is. Mountains ನೋಡ್ಬೇಕು No jump. Deep. No jump, mama. No. See there? ಅವಾಗ ಅಬ್ಬು. ಮತ್ತೆ ಹಬ್ಬ ಬರುತ್ತೆ. ಸೌತ್ ಇಂಡಿಯನ್ ಅಪ್ಪ. ಎಸ್, ನೀವು ಇಲ್ಲಿ ನೋಡಿರ್ಬೋದು ಸನ್ಸೆಟ್ ಪಾಯಿಂಟ್ ಅನ್ನೋದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಸೊ ಆಬ್ವಿಯಸ್ಲಿ ಅಲ್ಲ, ಸೊ ತುಂಬಾ ಗಾಳಿ ಇರುತ್ತೆ. ಆ್ಯಂಡ್ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ವಿ. ಬಟ್ ನಾವು ತುಂಬ ಹೈಟಿಗೆಲ್ಲ ಹೋಗಲಿಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡು ಇಟ್ಸ್ ನಾಟ್ ಸೇಫ್ ಅಂತ ಅನ್ನಿಸ್ತು. ಬಿಕಾಸ್ ಇವರಿಬ್ಬರು ಕೈ ಹಿಡ್ಕೊಳ್ಳಲ್ಲ, ತುಂಬಾ ತರಲೆ ಮಾಡ್ತಾರೆ, ಆಟ ಆಡ್ತಾರೆ, ನಮ್ಮನ್ನು ಕೈ ಬಿಟ್ಬಿಟ್ಟು ಇವ್ರು ಹತ್ತಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಆ ರಿಸ್ಕೇ ಬೇಡ ಅಂದ್ಬಿಟ್ಟು ನಾವು ಮೇಲೆಲ್ಲ ಕರ್ಕೊಂಡು ಹೋಗಿಲ್ಲ. ಜಸ್ಟ್ ಸ್ವಲ್ಪ ಅರ್ಧ ದಾರಿಗೆ ಹೋಗ್ಬಿಟ್ಟು ಅಲ್ಲೇ ಫೋಟೋಸ್ ಎಲ್ಲ ತೊಗೊಂಡು ನಾವು ವಾಪಸ್ ಬಂದುಬಿಟ್ವಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೇಸ ಜೊತೆ ಒಂದು ಫೋಟೋ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅಷ್ಟು ಕಷ್ಟ. ಬಿಕಾಸ್ ಅವನು ಕೂತ್ಕೊಳ್ತಾನೆ, ವಿಡಿಯೋ ಎಲ್ಲ ಮಾಡೋವಾಗ ಸುಮ್ಮನೆ ಇರ್ತಾನೆ, ಬಟ್ ಫೋಟೋಸ್ ತೆಗೋವಾಗ ಮಾತ್ರ ಅವನು ಸುಮ್ಮನೆ ಇರಲ್ಲ. ನಂಗೆ ಫೋಟೋಸ್ ಬೇಡ, ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಬಟ್ ಹಾಗಾಗಿ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ವಿಡಿಯೋ ಎಲ್ಲ ಮಾಡೋವಾಗ ವಿಡಿಯೋ ಮಾಡು ಅಂತ ಹೇಳ್ತಾನೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂಥ ಸನ್ಸೆಟ್ನ ನಾವು ನೋಡಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಬಿಸಿಲೂ ಕೂಡ ತುಂಬ ಹಾರ್ಶ್ ಆಗಿರಲಿಲ್ಲ. ಬಿಕಾಸ್ ನಾವು ಹೋಗಿದ್ದಿದ್ದೆ ಆಲ್ಮೋಸ್ಟ್ 5 o'clock 5:30 ಆಗಿತ್ತು. ಸೊ ನಾವು ಆಗಲೇ ಹೋಗಿ 1 week ಆಯಿತು ಟ್ರಿಪ್ಪಿಗೆ. ಸೊ ಹಾಗಾಗಿ ನನಗೆ ಇವಾಗ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ, ತುಂಬಾ ಲೇಟ್ ಆಯಿತು. ಆ್ಯಂಡ್ ವೆಕೇಷನ್ ಟೈಮಲ್ಲಿ ಹಾಲಿಡೇಸ್ ಟೈಮಲ್ಲಿ ನನಗೆ ಟೈಮ್ ಸಿಗಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೇಸರ್ಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಸೊ ನನ್ನ ವ್ಲಾಗ್ಸ್ ಎಲ್ಲ ರೆಗ್ಯುಲರಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡಿದ್ದೀರಾ, ನಾವು ಈ ಫೋಟೋಸ್ ಎಲ್ಲ ತೊಗೊಳಕ್ಕೆ ಅವ್ನಿಗೆ ಜಸ್ಟ್ ಕ್ಯಾಂಡಿಡ್ಸ್ ತೊಗೊಳ್ತಾ ಇದ್ದ ಒಂದು ಫೋಟೋಸ್ ನೇಸರ್ ಜೊತೆ ಇದ್ದಿದ್ದೆಲ್ಲ. ಆ್ಯಂಡ್ ನಾವು ಫ್ರೆಂಡ್ಸ್ ಎಲ್ಲ ಒಂದು ಸೆಲ್ಫಿ ಎಲ್ಲ ತೊಗೊಂಡು ಸೊ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಸನ್ಸೆಟ್ನ ನೋಡಿಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ನಾವು ಇಲ್ಲಿಂದ ನಾವು ಮತ್ತೆ ರೂಮ್ಗೆ ಹೋದ್ವಿ. ಬಿಕಾಸ್ ಅವತ್ತು RCB ಮ್ಯಾಚ್ ಇತ್ತು. ಸೊ ಹಾಗಾಗಿ ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅವತ್ತಿನ ದಿನ.
ಇನ್ನೊಂದು ವಿಷಯ ಏನಂದರೆ ನಾವು ಚಿಕ್ಕಮಗಳೂರಲ್ಲಿ 3 nights 4 days ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಾವು ಇವಾಗ ನೆಕ್ಸ್ಟ್ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಇವಾಗ ಆ್ಯಕ್ಚುಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮಕ್ಳಿಗೂ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ನಾವು ಕೂಡ ರೆಡಿಯಾಗಿ ನಾವು ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಸರಿ ನಾವು ಅಂದ್ಕೊಂಡ್ವಿ ಇದೇ ರೆಸಾರ್ಟಲ್ಲೇ ಕಂಟಿನ್ಯೂ ಮಾಡೋಣ ಅಂತ, ಬಟ್ ಎಲ್ಲ ರೂಮ್ಸ್ ಬುಕ್ಕಿಂಗ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಮಗೆ ಇಲ್ಲಿ ರೂಮ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ಇವಾಗ ಬೇರೆ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಲಗೇಜ್ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು. ಸೊ ಹಾಗಾಗಿ ಇವಾಗ ಬೇರೆ ರೆಸಾರ್ಟಿಗೆ ಹೋಗ್ತಾ ಇದ್ವಿ. ಸೊ ಎಲ್ಲ ಹೋಗ್ತಾ ಇದ್ದೀವಿ, ಅದು ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಎಸ್ ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ ನಾವು. ಸೊ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ಹೊರಡಬೇಕು. ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. They won't give you a suitcase. ಡ್ರೆಸ್ ಸರ್ ನಾವು ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಗೊತ್ತಾ? ನೋ ಟುಮಾರೋ ವಿ ಆರ್ ಗೋಯಿಂಗ್ ಟು ಫಾರೆಸ್ಟ್ ಫಾರ್ ಸಫಾರಿ. ಓಕೆ, ಸಫಾರಿ ಟು ಸಿ ಟೈಗರ್. ಅಲ್ಲ ಸಂಚಿ, ಆರ್ ಯು ಎಕ್ಸೈಟೆಡ್ ಸಂಚಿ ಫಾರ್ ಸಫಾರಿ? ಯಾ, ವಿ ಆರ್ ಗೋಯಿಂಗ್ ಟು ಸಫಾರಿ ಟುಮಾರೋ. ಹಾಂ ಇದ್ರೆ ನಾವಿವಾಗ ವಿಸ್ಮಿತಾ ಕೌಂಟಿಗೆ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ 190ಗೋಸ್ಕರ. ಆ್ಯಂಡ್ ವಿಸ್ಮಿತಾ ಕೌಂಟಿನೂ ಕೂಡ ತುಂಬಾ ಚೆನ್ನಾಗಿರುವಂಥ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಸಫಾರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅನ್ಫಾರ್ಚುನೇಟ್ಲಿ ನಮಗೆ ನೆಕ್ಸ್ಟ್ ಡೇ ಆಗಲಿಲ್ಲ, ಬಿಕಾಸ್ ಎಲ್ಲರಿಗೂ ಕೆಲಸ ಇತ್ತು. ಚಂದಿಗೂ ಕೆಲಸ ಆಯಿತು, ಆ್ಯಂಡ್ ನಮ್ಮ ಫ್ರೆಂಡ್ಗೂ ಕೂಡ ಕೆಲಸ ಆಯಿತು. ಸೊ ಹಾಗಾಗಿ ಸರಿ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆ್ಯಂಡ್ ಇವಾಗ ನಾವು ವಿಸ್ಮಿತಾ ಕೌಂಟಿಗೆ ಎಂಟರ್ ಆಗ್ತಿದ್ದೀವಿ. ಸೊ ಪ್ರಾಪರ್ಟಿ ಅಂತೂ ಸ್ಟಾರ್ಟಿಂಗ್ ಇದನ್ನು ತುಂಬಾ ಚೆನ್ನಾಗಿತ್ತು, ಆ್ಯಂಡ್ ತುಂಬ ಗ್ರೀನರಿ ಆಗಿನೂ ಕೂಡ ಇತ್ತು. ಆ್ಯಂಡ್ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು, ಬಿಸಿಲಿರಲಿಲ್ಲ ಆ್ಯಂಡ್ ಜಾಸ್ತಿ ಮಳೆನೂ ಕೂಡ ಇರಲಿಲ್ಲ. ಸೊ ಕ್ಲೌಡಿಯಾಗಿತ್ತು, ಮಕ್ಳಿಗೂ ಕೂಡ ಆಟ ಆಡೋದಕ್ಕೆ ಒಳ್ಳೆ ಟೈಮ್ ಅಂತ ಅಂದ್ಕೊಂಡ್ವಿ. ಇವರಿಬ್ಬರು ಹಿಂಗೆ ಅಂದರೆ ಟ್ರಿಪ್ಪಿಗೆ ಏನಾದರೂ ಬಂದರೆ ಮಧ್ಯಾಹ್ನ ಮಲ್ಕೊಳ್ಳಲ್ಲ, ಕೈಗೆ ಸಿಗಲ್ಲ, ಆಟ ಆಡ್ಕೊಂಡಿರ್ತಾರೆ ಇಬ್ರು. ಸೊ ಊಟದ ಟೈಮಿಗೆ ಅಷ್ಟೇ ಇವರಿಬ್ರು ಕರೆದು ಫೋರ್ಸ್ ಮಾಡಿ ಕೂಡಿಸೋದು. ಆ್ಯಂಡ್ ಅದು ಬಿಟ್ಟರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಆ್ಯಂಡ್ ಎಲ್ಲಂದ್ರೂ ಆಚೆ ಕರ್ಕೊಂಡು ಬಂದರೆ ನಮ್ಗೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ, ಬಿಕಾಸ್ ಇವರಿಬ್ಬರು ಆಟ ಆಡ್ಕೊಂಡಿರೋದ್ರಿಂದ ನಾವು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಅಲ್ಲಿ ಆ್ಯಂಡ್ ಟ್ರಿಪ್ಪಿಗೆ ಬಂದಿದ್ದೀವಿ ಅನ್ನೋ ಫೀಲ್ ಕೂಡ ಬರುತ್ತೆ ಮಕ್ಳನ್ನ ಕರ್ಕೊಂಡ್ಬಂದ್ರೆ. ಸೊ ಹಾಗಾಗಿ ನಾವು ಎಲ್ಲ ಆಚೆ ಕರ್ಕೊಂಡೋದ್ರು ಆದಷ್ಟು ಮಿಸ್ ಮಾಡಲ್ಲ. ಈ ಥರ ಟ್ರಿಪ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಕ್ಳಿಗಂತ ಕರ್ಕೊಂಡು ಹೋಗ್ತಾ ಇರ್ತೀವಿ. ಚೆನ್ನಾಗಿದೆಲ್ಲ ಪ್ರಾಪರ್ಟಿ. ಎಲ್ಲ ಮಳೆ ಜಾಸ್ತಿ ಅಲ್ಲ, ಅದಕ್ಕೆ ಗಿಡಗಳು ನೋಡಿ. ಇದು ರಿಸೆಪ್ಷನ್ ಲಾಬಿ ತುಂಬಾ ಕ್ಲೀನ್ ಆಗಿದೆ. ಆ್ಯಂಡ್ ಇಲ್ಲೂ ಕೂಡ ರೂಮ್ಸ್ ಎಲ್ಲ ಇದೆ, ಬಟ್ ನಾವು ಬೇರೆ ಕಡೆ ರೂಮ್ಸ್ ತೊಗೊಂಡಿದ್ವಿ. ಆ್ಯಂಡ್ ನಾವು ಬೇಸಿಕ್ ರೂಮ್ ಮಾತ್ರ ತೊಗೊಂಡಿದ್ವಿ, ಬಟ್ ಇಲ್ಲಿ ತುಂಬಾ ಪ್ರೈಸ್ ಡಿಫ್ರೆನ್ಸ್ ಇರುವಂಥ ರೂಮ್ಸ್ ಕೂಡ ಇದೆ. ಆ್ಯಂಡ್ ಸೂಟ್ ರೂಮ್, ಕಪಲ್ ರೂಮ್ ಆ ಥರ ಎಲ್ಲ ಸುಮಾರಿದೆ. ಸೊ ಇಲ್ಲಿಗೆ ಏನಾದರೂ ಬರೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಚೆಕ್ ಮಾಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿರುವಂಥ ಪ್ರಾಪರ್ಟಿ. ಆ್ಯಂಡ್ ನಾವೆಲ್ಲ 190 ಅಲ್ವಾ, ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ 10 o'clock ನಾವು ಹೊರಡಬೇಕಾಗಿತ್ತು. ಹಾಗಾಗಿ ನಾವು ಸಖತ್ ಬೇಸಿಕ್ ರೂಮ್ನೇ ತೊಗೊಂಡಿದ್ವಿ. ಜಸ್ಟ್ ಸಾಕು ಊಟ ಮಾಡಿ ರೆಸ್ಟ್ ತೊಗೊಳೋದಕ್ಕೆ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಬೇಸಿಕ್ ರೂಮ್ನ ಮಾತ್ರ ತೊಗೊಂಡಿದ್ವಿ. ರೂಮ್ ನಾವು ಮೊದಲು ಹೋಗಿದ್ದ ರೆಸಾರ್ಟ್ ಅಷ್ಟು ಸ್ಪೇಷಿಯಸ್ ಆಗಿರಲಿಲ್ಲ, ಬಟ್ ಸ್ಮಾಲ್ ಆ್ಯಂಡ್ ಕ್ವೈಟ್ ಡೀಸೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಕಿಡ್ಸ್ ಕೂಡ ಅಷ್ಟೇ ಆಲ್ರೆಡಿ ಪ್ಲ್ಯಾನ್ ಮಾಡ್ತಾಯಿದ್ರು, ಸರಿ ಪೂಲಿಗೆ ಹೋಗೋಣ, ಇಳಿಯೋಣ, ಆಟ ಆಡೋಣ, ಜಂಪ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಹಾಕ್ಕೊಂಡು ಇಬ್ಬರು ಓಡಾಡ್ತಾಯಿದ್ರು. ಸೊ ನಾವು ಅದಕ್ಕೆ ಪೂಲಿಗೆಲ್ಲ ಇಳಿಬಾರ್ದು, ಇವತ್ತು ಪೂಲ್ ಇಲ್ಲ ಅಂತ ಹೇಳ್ತಾ ಇದ್ವಿ. ಬಟ್ ಇಲ್ಲ, ನಾವು ಇಳಿಲೇಬೇಕು ಅಂತ ಹಠ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ರೆಡಿ ಮಾಡೋಣ ಅಂತ ರೂಮಿಗೆ ಕರ್ಕೊಂಡು ಹೋದ್ವಿ. ಎಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ರೂಮ್ ಸ್ವಲ್ಪ ಚಿಕ್ಕದಾಗಿನೇ ಇತ್ತು. ಸೊ ಡೀಸೆಂಟಾಗಿ ಕ್ವೈಟಾಗಿ ಸ್ಮಾಲ್ ರೂಮ್ ಅಂತಲೇ ಹೇಳ್ಬೋದು. ಸೊ ಬೇಸಿಕ್ ರೂಮ್ ಅಲ್ವಾ ನಾವು ತೊಗೊಂಡಿದ್ದು, ಹಾಗಾಗಿ ಸರಿ ಇನ್ನೇನು ಮಕ್ಕಳೆಲ್ಲ ಆಚೆಗಡೆ ಆಟ ಆಡ್ಕೋಬೋದು, ಸೊ ನಾವು ಕೂಡ ಆಚೆಗಡೆ ಕುತ್ಕೋಬೋದು, ಚಿಲ್ ಮಾಡ್ಬೋದು ಅಂತ ಅಂದ್ಕೊಂಡು ಸರಿ ಇದೇ ರೂಮ್ನೇ ಫೈನಲೈಸ್ ಮಾಡ್ಕೊಂಡ್ವಿ. ಆ್ಯಂಡ್ ಚೆನ್ನಾಗೂ ಕೂಡ ಇತ್ತು, ಬಟ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿ. ನೋಡಿ ಅಣ್ಣ, ಸಾಯಂಕಾಲ ಬಗ್ಗಿಯಲ್ಲಿ ಹಿಂಗೆ ಇಷ್ಟನಾ? ಹೋಗೋಣ ಬಗ್ಗಿಯಲ್ಲಿನೇ.
Monkey. ಜಸ್ಟ್ ಮಿಸ್. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಲ್ಯಾಣಿ ಬಾರ್ ಅಂದ್ಬಿಟ್ಟು. ಸೊ ನಿಮ್ಗೇನಾದರೂ ಚಿಲ್ ಮಾಡಬೇಕು ಅಂತ ಅನ್ಸಿದ್ರೆ ಇಲ್ಲಿ ಬಂದು ಚಿಲ್ ಮಾಡ್ಬೋದು. ಬಟ್ ಊಟ ಅಂತೂ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿತ್ತು. ಆಗಲೇ ತೀಟೆ ಮಾಡಕ್ಕೆ ಹೋಗಿದ್ದಾರೆ, ಏನೋ ಕಲ್ಲೆಲ್ಲ ತೊಗೊಂಡು ಎಸೆತಿದ್ದಾರೆ ಇಬ್ರು. ಓಯ್ ಏನು ಮಾಡ್ತಾ ಇದ್ರಿ? ಏನು ಎಸೆತಾ ಇದ್ದೀರ ಅದ್ರೊಳಗೆ? ಏಯ್ ನೋ ನೇಸರ್, ಪಾಪಣ್ಣ ಸ್ಟಾಪ್ ಇಟ್ ನೇಸರ್. ಸಿ ಡ್ರ್ಯಾಗನ್ ಫ್ಲೈ, ರೆಡ್ ಕಲರ್ ಡ್ರ್ಯಾಗನ್ ಫ್ಲೈ ಇದೆ ನೋಡಲ್ಲಿ. ಸೊ ಸೂಪರಾಗಿ ಮಳೆ ಬರ್ತದೆ, ಒಳ್ಳೆ ವೆದರ್ ಕೂಡ ಇದೆ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನೋಡಿ ಇವಾಗಿನ ಬಂದ್ವಿ ನಾವು, ಸರಿ ಸ್ವಲ್ಪ ಚಿಲ್ ಮಾಡೋಣ ಅಂದ್ಬಿಟ್ಟು. ಎಷ್ಟು ಜೋರಾಗಿ ಮಳೆ ಬರ್ತದೆ, ಬಟ್ ವೆದರ್ ಅದು ಸೂಪರಾಗಿದೆ. ನಾವು ಕೂಡ ಅಲ್ಲೇ ಊಟ ಮಾಡಿ ಅಲ್ಲಿಂದ ಹೊರಟ್ವಿ. ಅಷ್ಟರಲ್ಲಿ ಮಳೆನೂ ಕೂಡ ಸ್ಟಾಪ್ ಆಗಿತ್ತು. ಇವಾಗ ಊಟ ಎಲ್ಲ ಮಾಡಿದ್ವಿ. ಊಟ ಇಲ್ಲಿ ತುಂಬ ಚೆನ್ನಾಗಿದೆ. ಇವಾಗೆಲ್ಲ ಊಟ ಎಲ್ಲ ಮುಗಿಸಿದ್ವಿ, ಬಟ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನೇಸರ್ಗೂ ಇಲ್ಲೇ ಊಟ ಮಾಡಿಸಿದೆ. ಆ್ಯಂಡ್ ಅವನು ಕೂಡ ಮೊಸರನ್ನ ಎಲ್ಲ ತಿಂದಿದ್ದಾನೆ. ಬಟ್ ನಾವು ತಾಯಿಕರಿ ಅದು ಎಲ್ಲ ತೊಗೊಂಡಿದ್ದೀವಿ, ಬಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಮಕ್ಳುಗಳೆಲ್ಲ ಮಲ್ಕೊಂಡ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು, ಇಲ್ಲ ಅಂದರೆ ಸೇಮ್ ರೊಟೀನ್. Open this. ಹಂಗೆ ಆಚೆ ಬಂದಿದೆ, ಬಾ ನಡಿ ಓಡು. Why? ಹಂಗೇನೆ ಸರ್, ನಡಿ ಬಾ, ಕಮ್. ಓಡು ಬೇಗ. ನಮ್ಮ ನೇಸರ್ ಅಂತೂ ಇವಾಗ 1,000 ಕ್ವೆಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಬಟ್ ಮಕ್ಕಳು ಅಂದರೆ ಹಾಗೆ ಅಲ್ಲ. ಸೊ ಏಜ್ ಟು ಏಜ್ ಅವ್ರದ್ದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಇರುತ್ತೆ. ಬಟ್ ಕೆಲವು ಟೈಮ್ ಹೆಂಗಾಗುತ್ತೆ ಅಂದರೆ ಆನ್ಸರ್ ಮಾಡೋಷ್ಟರಲ್ಲಿ ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ನನಗೆ ಒಂದೊಂದ್ಸಲ ತಲೆನೋವು ಬಂದ್ಬಿಡುತ್ತೆ, ಅಷ್ಟು ಕ್ವೆಶನ್ಸ್ ಕೇಳ್ತಾನೆ. ಅದಾದಮೇಲೆ ನಾವಿಲ್ಲಿ ಪ್ರಾಪರ್ಟಿ ಟೂರಿಗೆ ಅಂತ ಹೋದ್ವಿ. ಟೋಟಲ್ 21 ರೂಮ್ಸ್ ಇದೆ ಸರ್. ಇದು ರಿಸೆಪ್ಷನ್ ಬ್ಯಾಕ್ ಸೈಡ್, ಇಲ್ಲಿ 5 ಫ್ಯಾಮಿಲಿ ಸೂಟ್ ಇದೆ ಮತ್ತೆ ಕಪಲ್ ಸೂಟ್ ಇದೆ. ಅಲ್ಲಿ ಮೇಲ್ಗಡೆ ಔಟ್ಡೋರ್ ಗೇಮ್, ಬಾಸ್ಕೆಟ್ಬಾಲ್ ಮತ್ತೆ ಫಸ್ಟ್ ಇದೆ ಓಪನ್ ಆಗಿದಲ್ಲ. ಫಸ್ಟ್ ಇದೆ ಸರ್. ಇದು 5 ಇಯರ್ಸ್ ಆಗಿದೆ, ಮಿಕ್ಕಿದೆಲ್ಲ 3 ಇಯರ್ಸ್ ಆಗಿದೆ. ಎಲ್ಲ ಸೇರಿ 21 ರೂಮಾ? ಫುಲ್ ರೆಸಾರ್ಟ್. ಇದು ಟೋಟಲ್ ಪ್ರಾಪರ್ಟಿ 23 acres ಇದೆ. 6 acre ರೆಸಾರ್ಟ್, 17 acres ಪ್ಲಾಂಟೇಶನ್. ಏನೇನೆ ಅಲ್ಲ ಅವಾಗಲೇ ಬಾರು ಬಾರು 12 ಗಂಟೆಗೆ ಓಪನ್ ಆಗುತ್ತೆ, ನೈಟ್ 10:30 ಕ್ಲೋಸ್ ಆಗುತ್ತೆ. ಆಲ್ಕೋಹಾಲ್ ಮತ್ತು ಕಾಂಟಿನೆಂಟಲ್ ಫುಡ್ಸ್ ಇರುತ್ತೆ. ಫಿಶ್ ಪಾಂಡು ರೈಟ್ ಸೈಡ್. ಮಾಡಿರೋದು ಮಾಡಿ. ಫಿಶ್ ಇದೆಯಾ? ಫಿಶ್ ಇಲ್ಲ ಸರ್, ಹಿಡಿದ್ರು ನೀರು ಫುಲ್ ಕಮ್ಮಿ ಆಗಿದೆ, ಹಾಗಾಗಿ ಇದೆಲ್ಲ ಯಾರು ರೂಮ್ಸು? ಸರ್ ಇಲ್ಲಿ ಸೈಡ್ ಒಂದು ಬಿಗ್ ಒನ್ ರೌಂಡ್ ಪ್ರಾಪರ್ಟಿ ರೌಂಡ್ ಏನೇ ಇದು ಇರುತ್ತಲ್ಲ, ಪ್ರೈವೇಟ್ ಪೂಲು. Forest. Forest. ಯಾ ಸಿ ಕಾಫಿ ಎಲ್ಲ ಗೊತ್ತಾ ಸರ್? Forest. ಕಾಫಿ ಎಲ್ಲ ಗೊತ್ತಾ? ಕಾಫಿ ಸ್ವಲ್ಪ. ಹೌದಾ? ಕಾಫಿ ಎರಡು ಥರ. ಇದು ಕೇಳಿಸ್ಕೊಳ್ಳೋರು ಏನು ಹೇಳ್ತಾರೆ. ಅರೇಬಿಕಾ, ಇನ್ನೊಂದು ರೋಬಸ್ಟಾ. ಹೌದು. ಅರೇಬಿಕಾ ಪ್ಯೂರ್ ಕಾಫಿ, ರೋಬಸ್ಟಾ ಸ್ಟ್ರಾಂಗ್ ಕಾಫಿ. ಇದು ಲೆಫ್ಟ್ ಸೈಡ್ ಇದೆಯಲ್ಲ ಫುಲ್, ಇದು ಅರೇಬಿಕಾ ಪ್ಲಾಂಟ್ ಫುಲ್. ಇದೆಲ್ಲ ಓಕೆ. ಇದು ಅರೇಬಿಕಾ ಪ್ಲಾಂಟ್ ಈಗ ಹೂವಾಗಿ ಮಾಜಿ ಹೋಗಿದೆ ಫುಲ್ ಒಳಗೆ, ಸರಿನಾ? ಇದು ಫ್ಲವರ್ ಟೈಮ್ ಇವಾಗ ಇವಾಗ ಅದಾಗಿದೆ. ಏನು ಕವರ್ ಕಟ್ಟಿರೋದು ಇವಾಗ? ಅದು ಹೇಳ್ತೀನಿ ಆಯ್ತಾ. ಇದು ಹಾರ್ವೆಸ್ಟಿಂಗ್ ಟೈಮ್ ಬಂದ್ಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರಿಗೆ ಸ್ಟಾರ್ಟ್ ಆಗುತ್ತೆ. ಅರೇಬಿಕಾ. ಅರೇಬಿಕಾ. ರೋಬಸ್ಟಾ ಎಲ್ಲ ಡಿಸೆಂಬರ್ ಜನವರಿ. ಹೇಳಿ ಕಾರ್ ಕಾರ್ ಅಷ್ಟು.
ಗೊತ್ತಾ ಹಾಲ್ವಣ ಕೊಕೋನಟ್ ಟ್ರೀ ಅಂತಾರಲ್ಲ ಅದು ಇದು ಪ್ಲಾಂಟೇಶನ್ ಶೇಡಿಗೆ ಹಾಕ್ತಾರೆ ಹಾಲ್ವಣ ಅಂತ ಕರೀತಾರೆ ಇದು ಪ್ಲಾಂಟೇಶನ್ ಶೇಡಿಗೆ ಹಾಕ್ತಾರೆ ಮತ್ತೆ ಮ್ಯಾಚ್ ಬಾಕ್ಸ್ ಸ್ಟಿಕ್ ಎಲ್ಲ ಜಾಸ್ತಿ ಇದ್ರಲ್ಲೇ ಇದು ಸಿಲ್ವರ್ ಇದು ಇದು ಸಂಚೆ ಆಮೇಲೆ ಕೊಡ್ತೀನಿ ಇರು. ಇಲ್ಲೇ ಇದೆ ಇದು ಪ್ಲಾಸ್ಟಿಕ್ ಅದು ಪೆಪ್ಪರ್ ಪ್ಲಾಂಟ್ ಪ್ಲಾಸ್ಟಿಕ್ ಬ್ಲಾಕ್ ಪೆಪ್ಪರ್ ಇದೆಯಲ್ಲ ಇದು ಬ್ಲಾಕ್ ಪೆಪ್ಪರ್ ಪ್ಲಾಂಟ್ ಅದಕ್ಕೆ ನೀರು ಹಾಕಿ ಅದು ಡ್ರಾಪ್ ಅದಕ್ಕೆ ರೂಟಿಗೆ ಹೋಗಿ ಅಂತ ಅದು ಪ್ಲಾಸ್ಟಿಕ್ ನೀರು ಹಾಕ್ಬಿಟ್ರೆ ನೀರು ಹಾಕ್ತಾರೆ ಡ್ರಾಪ್ ಡ್ರಿಪ್ ಇರಿಗೇಷನ್ ತರ ಬೇಸಿಕ್ ಆಗಿ ಡ್ರಿಪ್ ಮಾಡ್ತಾರಲ್ಲ ಅದು ಫಿಲ್ ಮಾಡೋದು ನೀರನ್ನ ನೀರು ಅಲ್ಲಿ ಪ್ಲಾಂಟೇಶನ್ ಕೆಲಸಕ್ಕೆ ಹುಡುಗರು ಬಂದ್ ಮಾಡ್ತಾರೆ. ಹುಡುಗರು ಇದೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಇದು ಕಾಫಿ ಇದೆಯಲ್ಲ ಅರೇಬಿಕಾ ಕಾಫಿ ಅಲ್ಲ ಸ್ಟಾರ್ಟಿಂಗ್ ಚಿಕ್ಕ ಪ್ಲಾಂಟ್ ಆಗ್ತದೆ ಅದು 3 ವರ್ಷ ಬೇಕು ಸ್ಟಾರ್ಟಿಂಗ್ ಓಕೆ ಎಷ್ಟು ಸೈಜ್ ಇದೆ ಇವಾಗ? ಸರಿ 5 ಇಯರ್ಸ್ ಆಗಿದೆ ಬೆಳೆಸಿದ ಹುಲ್ಲು ಹೌದು ಇದು ಎಂಟಿ ಲ್ಯಾಂಡ್ ಹೌದು ಗದ್ದೆ ಅಂತ ಗದ್ದೆ ಕೇಳಿಸ್ಕೊಂಡ್ರೆ ಅವಾಗ ಭತ್ತ ಬೆಳೀತಾ ಇದ್ರು ಈಗೆಲ್ಲ ಈ ಕಡೆ ಭತ್ತ ಕಡಿಮೆ ಇರೋದು ಇವ್ರು ತಗೊಂಡು ಡೆವಲಪ್ ಮಾಡಿರೋದು ಫುಲ್. ಇವ್ರು ತಗೊಂಡು 7-8 ವರ್ಷ ಆಗಿರ್ಬೋದು ವಿಜಯನಗರ ಕೇಳಿ ಇದೆ ಕಾರಿಲ್ಲ ಈ ಕಡೆ ಒಳ್ಳೆ ಫೀಲ್ ಅಲ್ಲ. ಈ ತಗೊಂಬಂದು ನೀರಿತ್ತು ಹೌದಾ ಇದು ನೀವೇ ಮಾಡಿರೋದು ಲೈಕು? ಇದು ತುಂಬ ಬೇಕಿತ್ತು ಹೌದಾ ಸಮ್ಮರ್ ಹೀಟಿಗೆ ಎಲ್ಲ ಹೋಗ್ಬಿಟ್ಟಿದೆ. ಮತ್ತೆ ಪ್ಲಾಂಟಿಂಗ್ ಇನ್ನೇನು 2-3 ಮಳೆ ವರ್ಷಕ್ಕಂತೂ ಹೊಡಿತಾನೆ ಇರ್ತಾರೆ ಇನ್ನೇನು ಮಳೆ ಬರುತ್ತೆ ಸರಿ ಬಂದು ತುಂಬ ಹೌದಾ ಇನ್ವೆಸ್ಟ್ ಮಾಡೋದು ಕಾಸು ಇನ್ವೆಸ್ಟ್ ಮಾಡಿದ್ದಾರೆ ಅದು ಗೊತ್ತಿಲ್ಲ ಎಷ್ಟು ಬಂಡವಾಳ ಹಾಕೋರು ಅಂತಲ್ಲ ನೀರು ಫುಲ್ ಫಿಲ್ಟರ್ ಆಗುತ್ತೆ ಇದು ಬೋರ್ಡ್ ಅನ್ಸೋದು ಅದಕ್ಕೆ ಹೊಸ ಬಿಲ್ಡಿಂಗ್ ಆಗ್ತದೆ ಹಾಂ ಅಲ್ಲಿ ಪಾರ್ಟಿ ಹಾಲು ಕಾಫಿ ಶಾಪು ಜಿಮ್ಮು ಮಾಡ್ತಾರೆ ಎಷ್ಟು ಎಕರೆ ಬರುತ್ತಿದ್ದು? 23 ಏನೇನು ಪಾರ್ಟಿ ಹಾಲು ಜಿಮ್ಮು ಆಮೇಲೆ ಕೆಫೆ ಅಲ್ಲ ಕಾಫಿ ಶಾಪ್ ಈ ಬಿಲ್ಡಿಂಗ್ ಅಲ್ಲಿ ರೈಟ್ ಸೈಡ್ ಫ್ಲೈ ಕಿಡ್ಸ್ ಏನು ಲೈಟ್ಸ್ ರೈಟ್ ಸೈಡ್ ಲೈಕ್ ಇಟ್ಸ್ ಏರಿಯಾ ಇದೆ ಅದು. ಓ ಇತ್ತ ಇದು ಇನ್ನೂ ಸ್ಟಾರ್ಟ್ ಮಾಡಿಲ್ಲಲ್ಲ? ಈಗ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿದೆ ಫ್ಲೈ ಕಿಡ್ಸ್ ಹಿಂದೆ ಎದುರುಗಡೆ ಬರ್ತಾರೆ ಅದು ಪಾರ್ಟಿ ಹಾಲು ಪಾರ್ಟಿ ಹಾಲು ಇದು ಕಾಫಿ ಶಾಪ್ ಸ್ಟಿಲ್ ನಾಟ್ ಓಪನ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು. ನಾರ್ಮಲ್ ರೂಮ್ಸ್ ಅಷ್ಟೇ ಅಲ್ಲ ಅದು ಬೇಸಿಕ್ ರೂಮ್ಸ್ ಅದು ಅಲ್ಲಿ ಪಾರ್ಟಿ ಹಾಲ್ಗೆ ಪಾರ್ಕಿಂಗ್ ಇದೆ. ಫಿಶ್ ಇದೆ ಇಲ್ಲ ಚಿನ್ನ ಇವಾಗ ಇಲ್ವಂತೆ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನೀರಿಲ್ಲಲ್ಲ ಮಮ್ಮಿ ಅಲ್ಲಿ ಇದೆಯಾ ಯಾವ ಸೋ ಫಿಶಸ್ ಡ್ರೆಸಲ್ ಹಾಕ್ತಾ ಇದೆ ಲೈಟ್ ಏಲಕ್ಕಿ ಪ್ಯಾಂಡ ಇದು ಇದು ಏಲಕ್ಕಿ ವರ್ಷಕ್ಕೆ ಒಂದ್ಸರಿ ಅಲ್ಲ? ನೋಡಿ ಬಿಡ್ತಾ ಇದೆ ನೋಡಲ್ಲಿ ನೋಡಲ್ಲ ಎಲ್ಲ ಅದು ಕಾಫಿ ಪನ್ನೀರ್ ಬೆಲ್ಲ ಅಂತಾರಲ್ಲ ಹಾಂ ಪನ್ನೀರ್ ಪನ್ನೆ ಇದು ಲೋಕಲ್ ಅಲ್ಲ ಹೌದಾ? ಸರ್ ಇದು ಒಂದು ವರ್ಷಕ್ಕೆ 3 ಸತಿ ಬರ್ಬೋದು ಇದು ಹೌದಾ? ಇದು 3ನೇ ಸಲ ಬಿಡ್ತಾ ಇರೋದು ಹೌದಾ? ಪನ್ನೀರ್ ಇದೆ ವರ್ಷಕ್ಕೆ 3 ಸರಿ ಬರುತ್ತೆ ನೋಡಿ ಮಹಾರಾಷ್ಟ್ರ ನಮ್ಮ ನನಗೆ ಈ ಸರಿ ನೀರಿಲ್ಲ. ನಾಟಿ ಅದು ಏನು ಚಿಕ್ಕ ಚಿಕ್ಕದ ಯಾವಾಗಲೂ ಎಲ್ಲ ಫುಲ್ ಆಕ್ಯುಪೈಡ್ ಇರುತ್ತೆ ಸರ್? ಆಕ್ಯುಪೈಡ್ ಫ್ರೈಡೆ ಸ್ಯಾಟರ್ಡೆ ಸಂಡೇ ಇರುತ್ತೆ ಫುಲ್ ಇರುತ್ತೆ. ಇದೆಲ್ಲ ನಾರ್ಮಲ್ ಸರ್ ಇದು ರೈಟ್ ಸೈಡ್ ಕೆಳಗಡೆ ಮೇನ್ ರೆಸ್ಟೋರೆಂಟ್ ಹಾಂ
ಮೇಲ್ಗಡೆ ಇಂಡೋರ್ ನೀರಿನ ಬಾಟಲ್ ಆ್ಯಂಡ್ ಬಗ್ಗಿ ಟೂರು ಕೂಡ ಆಯಿತು ಆ್ಯಂಡ್ ಐ ಮೀನ್ ಪ್ರಾಪರ್ಟಿ ಟೂರ್ ಎಲ್ಲ. ಸೊ ನಿಮಗೆ ಏನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಸೊ ಕಂಪ್ಲೀಟಾಗಿ ಆ ವ್ಲಾಗ್ನ ಐ ಮೀನ್ ಆ ಕ್ಲಿಪ್ಪಿಂಗ್ಸ್ನ ಚೆಕ್ ಮಾಡಿ. ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಅದರಲ್ಲಿ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿಲ್ಲ ಆ್ಯಂಡ್ ಅದ್ರ ಬಗ್ಗೆನೂ ಕೂಡ ನಾನು ಕಟ್ ಮಾಡಿಲ್ಲ. ಸೊ ಹಾಗೇ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸೊ ಅಲ್ಲಿ ಪ್ರಾಪರ್ಟಿನಲ್ಲಿ ಏನೇನಿದೆ ಅಂತೆಲ್ಲ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಸರಿ ನಾವು ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಮಕ್ಕಳೂ ಕೂಡ ಆಚೆ ಕಡೆ ರೌಂಡ್ ಹೋದರು. ಸ್ವಲ್ಪ ಏನೇನೋ ತೊಗೊಂಡು ಬರಬೇಕಿತ್ತು, ಹಾಗಾಗಿ ಅವರೆಲ್ಲ ಆಚೆ ಹೋದರು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಈವ್ನಿಂಗ್ ಟೈಮ್ ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮದು ಬ್ರೇಕ್ಫಾಸ್ಟ್ ಮಾಡೋವಾಗ ನಾನು ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾನು ಏನು ಚಿಕ್ಕಮಂಗ್ಳೂರು ಹೋಲ್ ಟ್ರಿಪ್ ಹೋಗಿದ್ವಿ, ಸೊ ಅದೆಲ್ಲ ಕಂಪ್ಲೀಟಾಗಿ ನಾನು ಇದರಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇವಾಗ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಟೈಮ್ ಇವಾಗ 11 o'clock ಆಗಿದೆ. ನಾನು ನೀಸಾ ಚಂದು ಎಲ್ಲ ರೆಡಿ ಆಗಿದ್ದೀವಿ ಆ್ಯಂಡ್ ನಮ್ಮ ಲಗೇಜ್ ಕೂಡ ರೆಡಿ ಇದೆ. ಸೊ ವಿ ಆರ್ ವೇಟಿಂಗ್ ಫಾರ್ ದ ಹೌಸ್ ಕೀಪಿಂಗ್. ಲಗೇಜು ಶಿಫ್ಟ್ ಮಾಡಬೇಕು ಕಾರಿಗೆ. ಸೊ ಅದಕ್ಕೋಸ್ಕರ ಕಾರಿಗೆ ಮತ್ತು ಹೌಸ್ ಕೀಪಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ 3 ಜನನೂ. ಆಮೇಲೆ ನಮ್ಮ ಫ್ರೆಂಡ್ ಹೊರಟಾಯಿತು. ಆ್ಯಂಡ್ ಎಸ್, ಇದು ವಿಸ್ಮಿತಾ ಕೌಂಟಿಯಲ್ಲಿ ಇದ್ದಂಥ ಒಂದು ನೈಟ್ ಸ್ಟೇ. ಬಟ್ ತುಂಬಾ ಚೆನ್ನಾಗಿತ್ತು. ಫುಡ್ಡು ತುಂಬ ಚೆನ್ನಾಗಿದೆ, ನಮಗಂತೂ ಇಷ್ಟ ಆಯಿತು ಇಲ್ಲಿ ಫುಡ್ಡು. ಸೊ ಅದಕ್ಕೆ ನಾವೇನು ಆಚೆಯಿಂದ ಎಲ್ಲ ತರಿಸ್ಕೊಂಡ. ಇವನ್ ನೇಸರ್ಗೂ ಕೂಡ ಇಲ್ಲೇ ಫುಡ್ ಆರ್ಡ್ರ್ ಮಾಡಿದ್ದೀನಿ, ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಹೆವಿ ಬಿಸಿಲಿದೆ ಇವತ್ತು, ನೋಡಬೇಕು. ಆ್ಯಕ್ಚುಲಿ ನಾವು ಚಿಕ್ಕಮಂಗ್ಳೂರಿಗೆ ಹೋದಾಗಿಂದ ಪ್ರಾಪರ್ ಬಿಸಿಲು ಅಂತ ನೋಡಿದ್ದು ಅವತ್ತನೇ. ಸೊ ಸರಿ ಬಿಸಿಲಿತ್ತು, ನಮಗೆ ಹಿಂಗೆ ಟ್ರಾವೆಲ್ ಮಾಡ್ತೀವಿ ಅಂತ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಬಿಸಿಲು ಅನಿಸ್ತಾ ಇತ್ತು ಆ್ಯಂಡ್ ತುಂಬಾ ಶೆಕೆನೂ ಕೂಡ ಇತ್ತು. ನೇಸರ್ಗೂ ಕೂಡ ನಾನು ಮೊದಲೇ ಹೇಳಿದಾಗೆ ಊಟನೂ ಕೂಡ ಆರ್ಡ್ರ್ ಮಾಡಿದ್ದೀನಿ. ಸೊ ಇಲ್ಲಿಂದನೇ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಚಿಕ್ಕಮಂಗ್ಳೂರಿಗೆ ಬಂದಾಗ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಆ್ಯಂಡ್ ಈ ಪ್ರಾಪರ್ಟಿನಲ್ಲಿ ಸ್ಟೇ ಆಗಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಆ್ಯಕ್ಟಿವಿಟೀಸು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಸ್ವಲ್ಪ ಬಿಲ್ಸ್ ಎಲ್ಲ ಕ್ಲಿಯರ್ ಮಾಡಬೇಕಿತ್ತು. ಸೊ ಹಾಗಾಗಿ ನಾವು ಮತ್ತೆ ರಿಸೆಪ್ಷನ್ ಲಾಬಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ನೇಸರ್ದು ಊಟ ಎಲ್ಲ ತೊಗೊಂಡು ಸೊ ನಾವಲ್ಲಿಂದ ಹೊರಟ್ವಿ ಅಂತಲೇ ಹೇಳ್ಬೋದು. ಡ್ರಿಫ್ಟಿಂಗ್ ಬೇರೆ ಮಾಡ್ತೀಯಾ? ಡ್ರಿಫ್ಟ್ ಮಾಡು. ಅಲ್ಲಿ ಅಲ್ಲೇ ಹಂಪ್ಸ್ ಇದೆ. ಡ್ರಿಫ್ಟ್ ಅಲ್ಲಿ ಅಲ್ಲಿ ದೊಡ್ಡ ಹಂಪ್ಸ್, ಅವಾಗ ಜಂಪ್ ಅಂಡ್ ಡ್ರಿಫ್ಟ್. ನಿನ್ನೆ ಓಡ್ ಬಂದು ಎಗಿರ್ತಾ ಇದ್ದಲ್ಲ, ಜೊಯ್ಯಿಂದ ಬಂದು ಸೊಳಕ್ಕದ ಹೋಗ್ಬಿಟ್ಟಿರ್ತದೆ. ಇನ್ನೊಂದು 2 ಸ್ಟೆಪ್ ಮುಂದೆ ಹೋಗಿರ್ತದೆ. ಅಂತ ಬಿದ್ಬಿಡ್ತದಲ್ಲ ಮಕ್ಕಳನ್ನ. ಟ್ರ್ಯಾಕ್ಟರ್ ಹೋಗ್ತೀಯಾ? ಅವಾಗ jump the tractor. No baby, it's too dangerous. It's not safe. ಹಂಗ್ ಬಿದ್ರೆ ಏನಾಗುತ್ತೆ ಗೊತ್ತಾ, ಕಾಲು ಎಲ್ಲ ಬುಬ್ಬು ಆಗತ್ತೆ, ಬ್ಲಡ್ ಬರುತ್ತೆ. ಚಿನ್ನ ಅಲ್ಲ ಬೆಟ್ಟ ಮೇಲೆ ಸ್ಟಾಪ್ ಗೇರ್ ಬ್ಯಾಕ್ ಮಾಡು, ಆಫ್ ರನ್ ಆನ್ ಡು ಮನ್. ಬೆಟ್ಟ ಕೆರೆ ಇದೆ, ಅಲ್ಲಿ ತನಕ ಹೋಗು. ಸರಿ, ಅವಾಗ ಸ್ಲೋ ಆಗಿ ಓಡಿಸ್ಬೇಕು. ಓಕೆನಾ? ಅವಾಗ ಸ್ಲೋ ಏನಿದೆ ಗೋಯಿಂಗ್. ಸೊ ಈ ತರ ಗೇರಿ ಬ್ಯಾಕ್ ಗೇರಿ ಬರೋ ಬ್ಯಾಕ್ ಅಂಡ್ ಗೋ. ರಿವರ್ಸ್ ಬಂದು ಹೋಗ್ತೀಯಾ, ಬ್ಯಾಕ್ ಹಾಕೊಂಡು ಬ್ಯಾಕ್ ಗೇರು. ಡ್ರೈವ್ ಟ್ರ್ಯಾಕ್ಟರ್. No, so Sancho blue bike, Sancho bike, and me tractor. Okay, done. Two South people too. Okay, done. ನಿನ್ನ ಹತ್ರ ಇದೆಯಲ್ಲ ಆಲ್ರೆಡಿ, ನಿನ್ನ ಬೈಕ್ ಇದೆ, ನಿನ್ನ ಟ್ರ್ಯಾಕ್ಟರ್ ಇದೆ, ಎರಡೂ ಇದೆ. ನನಗೆ Sancho full, that
ಏನು ಸಾಂಚಿ ಏನು bike ನೀನು and tractor. ನೀನು ಟ್ರ್ಯಾಕ್ಟರು ಸಾಂಚಿ ಬೈಕಾ ಡನ್ Make it two ಸಾಕು. ಸಾಕ ಎರಡು ಏನಾದರೂ ಪ್ಯಾಂಡ ರೈಡ್ ಇದೆಯಲ್ಲ ಅದು ಗಾಡಿ ತೊಗೊಂಬಂದಿದ್ರೆ ಜುಯಿ ಅಂತ ಕೈಯೇ ಸಿಗ್ತಾರಿಲ್ಲ ಇಲ್ಲಿ. ಅದು ಸುತ್ತ ಸೊ ಇಲ್ಲಿ ನೇಸರ್ ಫುಡ್ಡಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನಮ್ಮ ನೇಸರ್ ಸ್ಟೋರಿ ಹೇಳ್ತದಾನೆ. Tarate cover. Joy. ಅಂತ Make it shake. Panda. Bike. Kamale tractor. ಓಕೆ ಡನ್. Three I want. ಯಾವ್ದು Panda. Tractor. Bike. ಮೂರು ಬೈಕಾ? ಓಹೋ ಇಟ್ಸ್ ಅ ಬಿಗ್ ಸ್ಟೋರಿ. Chancy. Papa driving. Chancy my friend. Driving my panda. Chancy my friend. Chancy driving bike and Nano tractor driving. That is drive our ಬೈಕ್ ಸಾಂಚಿ ಬೈಕ್ನ ರೈಡ್ ಇಟ್ಸ್ ಕಾಲ್ಡ್ ರೈಡಿಂಗ್. ಬೈಕ್ ಸೈಕಲ್ ಇಟ್ ಇಸ್ ಆಲ್ ರೈಡಿಂಗ್. and bike. ಟ್ರ್ಯಾಕ್ಟರ್ ಕಾರ್ ಲಾರಿ ಟ್ರಕ್ ಜೀಪ್ ಇಟ್ಸ್ ಕಾಲ್ಡ್ ಡ್ರೈವಿಂಗ್. Amma, ಅಲ್ಲಿ slope ಇದೆ slope. ನಮ್ಗಿದೆ ಬಾಬಾದು ಹೋಮಗ ಒಳ್ಳೆ ಓಕೆ ಡನ್. ಅವಾಗ ನನಗೆ ಬೈಕೊಡು ತನ್ನ ಅಮ್ಮ ಪಾನಕ್ಕೆ ಒಳ್ಳೆ ತಗೊಂಡು ಸರಿ ಚಿನ್ನ. ಅಮ್ಮ ಪಾನಕ್ಕೆ ಏನಿಲ್ಲ ಚಿನ್ನ ಏನಿಲ್ಲ ಅದು ಸುಮ್ಮನೆ ರೈಡ್ ಮಾಡೋದಕ್ಕಷ್ಟೇ. ಗೇರ್ ಅದರಲ್ಲಿ ಇರಲ್ಲ. ಬೈಕು ಆಮೇಲೆ ಕಾರು ಜೀಪು ಟ್ರ್ಯಾಕ್ಟರು ಅದರಲ್ಲಿರುತ್ತೆ ಗೇರ್. ಇಲ್ಲ ಅದು ಇಲ್ಲ ಸೊಮ್ಮೆ ಇನ್ನೆಲ್ಲಿದೆ? ಮನೇಲಿದೆ, ನೇಸರ್ ಮನೆ. ಇವಾಗ ಮಾಡ್ರ ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಬಿಸಿಲೆಲ್ಲ ಹೆಂಗಿದೆ ಅಂತ. ನೇಸರು ಕೂಡ ಒಳ್ಳೆ ಸ್ಟೋರಿ ಹೇಳ್ಕೊಂಡು ಬಂದ ಬರೋವಾಗ. ಅದಾದ್ಮೇಲೆ ನಾವು ಸೀದಾ ನಮ್ಮ ಅಮ್ಮನ ಮನೆಗೆ ಹೋದ್ವಿ. ಸೊ ಇವಾಗ ಬಂದ್ವಿ. ಆ್ಯಕ್ಚುಲಿ ನನ್ನ ಸ್ಕಿನ್ ಮತ್ತೆ ಟ್ಯಾನ್ ಆಗಿಬಿಟ್ಟಿದೆ. ಸೊ ರೇಸರು ಚಂದ್ರು ಇಲ್ಲಿ ಹೋಗ್ತದ್ರಾಗಲೇ ಇದು ಮಾಡಿದ್ದು ಮಾಡಿದ್ದು ಬಿಸಿ ಮಾಡೋ ಏನು ಯಾರ್ದು ರೋಡು? ನಿಂದ? ಹ್ಞೂ ಯಾರು ಮಾಡಿದ್ದು ಮೈ ರೋಡ್ ಪೀಸ್ ಪೀಸ್ ಅಂತ ಕೇಳ್ತದೆ. ಕಾಲು ಹುಷಾರು, ಕಾಲು ಹುಷಾರೇ. ನಾಗಲೇ ತರಲೆ ಶುರು. ರೋಡ್ ಮಾಡೋದಕ್ಕೆ ಹಾಕಿರೋದು ಅದನ್ನ ಅಮ್ಮ. ನಡಿ ಆಯ್ತಲ್ಲ ಟ್ರಿಪ್ ನಿಂದು. ನಾಳೆ ಸಿಮೆಂಟ್ ಎಲ್ಲ ತೊಗೊಂಬಂದು ಹಾಕ್ತಾರಂತೆ. ಸಿಮೆಂಟ್ ಹಾಕ್ಸೋ, ಸಿಮೆಂಟ್ ಇಸ್ಕೊಂಡು ನೋಡಿ. ಸಿಮೆಂಟ್ ಎಲ್ಲ ತೊಗೊಂಬಂದಿದ್ದಂತೆ. ನೇಸರಮ್ಮ ನೀನು ರೋಡ್ ಮಾಡ್ಕೊಂಡಿದ್ಯಲ್ಲ ನೋಡಿ. ಇದು ಆ್ಯಕ್ಚುಲಿ ನೇಸರ್ ಮಾಡಿದ್ದು ಮಾಡ್ಕೊಂಡಿದ್ದು ರೋಡ್ ಪಾಪ ಆಟ ಆಡೋದಕ್ಕೆ ಅಂದ್ಬಿಟ್ಟು ಅವನು ವಿಡಿಯೋ ಮಾಡ್ಬೇಕು. ತೋರಿಸು. ಏನದು? ಏನದು? ಸಿಮೆಂಟ ಏನಕ್ಕೆ ತಂದಿರೋದು? ಯಾರು ರೋಡ್ ಮಾಡ್ಕೊಳ್ಳೋದಕ್ಕೆ? ಏನ್ ಮಾಡೋದಕ್ಕೆ ನೇಸರ್? ಏನ್ ಮಾಡೋದಕ್ಕೆ ಪಾಪಣ್ಣ? ಯಾರ್ದು ರೋಡು? ನಿಂದು ರೋಡ್ ಮಾಡ್ಕೊಳಕ? ನೋಡಿ ತರಲೆ ಆಟ ಶುರು. ಮತ್ತು ನೇಸರ್ನ ಇಲ್ಲೇ ಬಿಟ್ಟು ನಾನು ತುಮಕೂರಿಗೆ ನಾನು ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀನಿ.
ನೇಸರ್ ಆ್ಯಕ್ಚುಲಿ ವೆಕೇಷನ್ ಮೋಡಲ್ಲಿದ್ದಾನೆ. ಸೊ ಹಾಗಾಗಿ ಅವನು ಹಾಲಿಡೇಸ್ ಎಲ್ಲ ನನ್ನ ಅಜ್ಜಿ ಮೇಲೆ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತದ. ಸರಿ ಅಂದ್ಬಿಟ್ಟು ಅವನನ್ನು ಅಲ್ಲಿಂದನೇ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿ ಮತ್ತು ಅವ್ನು ವಾಪಸ್ ಅಲ್ಲಿಗೆ ಹೋಗಬೇಕು ಅಂತಂದ. ಸರಿ ಅಂದ್ಬಿಟ್ಟು ಅಲ್ಲಿಗೆ ಬಿಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಬಿಕಾಸ್ ನನಗೂ ಕೂಡ ನೆಕ್ಸ್ಟ್ ಡೇ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಇವನ್ ಚಂದಗೂ ಕೂಡ ಕೆಲಸ ಎಲ್ಲ ಇತ್ತು. ಎಸ್, ನಮ್ಮ ಚಿಕ್ಕಮಂಗ್ಳೂರು ಟ್ರಿಪ್ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ದಯವಿಟ್ಟು ನನ್ನ ವ್ಲಾಗ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೇನಾದರೂ ಚಿಕ್ಕಮಂಗ್ಳೂರ್ದು ಟ್ರಿಪ್ ನಾವು ಹೋಗಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಸೊ ಕಂಪ್ಲೀಟಾಗಿ ವ್ಲಾಗ್ನ ನೋಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್, ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿ ಆಗೋಣ. ಆ್ಯಂಡ್ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಜೊತೆಗೆ. ಥ್ಯಾಂಕ್ ಯು.